ದೈವತ್ವದ ತಾಣವಾದ ತಥಾಸ್ತು ಗೋಶಾಲೆಯ ಐತಿಹಾಸಿಕ ಹಿನ್ನೆಲೆಯ ಮಹತ್ವದ ನಿಗೂಢ ರಹಸ್ಯಗಳು. ನಮ್ಮ ಹಿಂದೂ ಧಾರ್ಮಿಕ ಸಂಪ್ರದಾಯದಲ್ಲಿ ಅನಾದಿ ಕಾಲದಿಂದಲೂ ಗೋ ಆರಾಧನೆ, ಪಾಲನೆ ಹಾಗೂ ಗೋಶಾಲೆ ನಿರ್ವಹಣೆಗೆ ಮಹತ್ವ ಹಾಗೂ ಐತಿಹಾಸಿಕ ಹಿನ್ನೆಲೆ ಇದೆ. ರಾಮಾಯಣ ಕಾಲದಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯದ ಮೂಲಕ ಪ್ರಸ್ತುತ ಸಹ ನಮ್ಮ ಹಿಂದೂ ಧಾರ್ಮಿಕ ಸಂಪ್ರದಾಯದಲ್ಲಿ ಗೋವುಗಳ ಪೂಜೆ, ಗೋವುಗಳ ಪಾಲನೆ ಹಾಗೂ ಗೋಶಾಲೆಗಳ ಮೂಲಕ ಹಲವಾರು ಸಂಘ ಸಂಸ್ಥೆಗಳು, ಮಠಮಾನ್ಯಗಳು, ವ್ಯಕ್ತಿಗಳು ಒಳ್ಳೆಯ ಹೆಸರು ಮಾಡಿದ್ದಾರೆ. ಇಂತಹ ಗೋಶಾಲೆಗಳಲ್ಲಿ ಕಿತ್ತೂರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಐತಿಹಾಸಿಕ ಹಿನ್ನೆಲೆ ಇರುವ ಗೋಶಾಲೆ ಇರುವುದು ಕರ್ನಾಟಕ ರಾಜ್ಯದ ಪವರ್ಫುಲ್ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರ ಸ್ವಕ್ಷೇತ್ರ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಶಿವಾಪುರ ಗ್ರಾಮದ ಹೊರವಲಯದಲ್ಲಿರುವ ಮುಪ್ಪಿನ ಕಾಡಸಿದ್ದೇಶ್ವರ ಮಠದಲ್ಲಿರುವ ಪ್ರಸ್ತುತ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಡಾಕ್ಟರ್ ಪ್ರಶಾಂತ್ ರಾವ್ ಐಹೊಳೆ ನೇತೃತ್ವದ ಐತಿಹಾಸಿಕ ಹಿನ್ನೆಲೆ ಇರುವ ತಥಾಸ್ತು ಗೋಶಾಲೆಯೂ ಸಹ ಒಂದು. ಯಾಕೆಂದರೆ ಈ ಗೋಶಾಲೆ ನಿರ್ವಹಣೆ ಜವಾಬ್ದಾರಿಯನ್ನ ಡಾಕ್ಟರ್ ಪ್ರಶಾಂತ್ ರಾವ್ ಅವರು ವಹಿಸಿಕೊಂಡ ಮೇಲೆ ಈ ಗೋಶಾಲೆಗೆ ಐತಿಹಾಸಿಕ ಹಿನ್ನೆಲೆಯ ಮಹತ್ವ ಜೊತೆಗೆ ಆಧುನಿಕ ಅಭಿವೃದ್ಧಿಯ ಸ್ಪರ್ಶ ಕೊಟ್ಟು ತನ್ನ ಸ್ವಂತ ಖರ್ಚಿನಲ್ಲಿ ಅಭಿವೃದ್ಧಿಪಡಿಸಿ ಪ್ರಸರಿಸಿದ್ದಕ್ಕೆ ಪ್ರಸ್ತುತ 100ಕ್ಕೂ ಹೆಚ್ಚು ಆಕಳುಗಳು, 30ಕ್ಕೂ ಹೆಚ್ಚು ಕರುಗಳು ಇದ್ದು ಇವುಗಳ ಪಾಲನೆಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಈಗಾಗಲೇ ಡಾಕ್ಟರ್ ಪ್ರಶಾಂತ್ ರಾವ್ ಅವರು 20 ಲಕ್ಷಕ್ಕೂ ಹೆಚ್ಚು ಮೊತ್ತವನ್ನ ಇವುಗಳ ನಿರ್ವಹಣೆಗೆ ಖರ್ಚು ಮಾಡಿ ಕುಡಿಯುವ ನೀರು, ಆಕಳುಗಳ ವಿಶ್ರಾಂತಿ ಸ್ಥಳ ಹಾಗೂ ದಿನನಿತ್ಯದ ಮೇವು ಹಾಗೂ ಆಹಾರ ಹೊಂದಿಸುವಿಕೆ, ಹೀಗೆ ಔಷಧೋಪಚಾರ, ಪಾಲನೆ ಮಾಡುವ ಸೇವಕರಿಗೆ ವಿಶ್ರಾಂತಿ ಗೃಹಗಳ ನಿರ್ವಹಣೆಗೆ ವಿನಿಯೋಗ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಪ್ಪ ಹಸುವಿನ ಕರುವನ್ನು ಇಟ್ಕೊಂಡಿದ್ದಾರೆ ಅಂತೀರಾ? ಹೌದು, ಒಂದ್ ರೀತಿ ಗೋ ಸೇವೆ ಮಾಡ್ಬೇಕು ಮತ್ತೆ ಗೋವುಗಳನ್ನ ಪಾಲನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವೇದಗಳ ಕಾಲದಲ್ಲಿಂದನೂ ಸಹ ಸಾಕಷ್ಟು ಒಂದ್ ರೀತಿ ಗೋಗಳಿಗೆ ಅದರೇ ಆದ ಹೆಸರಿದೆ. ಗೋ ಸೇವೆ ಮಾಡೋರ್ಗೆ ಮತ್ತೆ ಗೋ ಪಾಲನೆ ಮಾಡೋರ್ಗೆ ಸಾಕಷ್ಟು ಪರಿಹಾರಗಳು ದೊರಕಿದಾವೆ. ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೂ ಸಹ ಗೋಶಾಲೆಗಳು ತುಂಬಾ ಇದಾವೆ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಒಂದ್ ರೀತಿ ಪವರ್ಫುಲ್ ಪೊಲಿಟಿಷಿಯನ್ ಯಾರಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬರು. ಅವರ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಯಮಕನಮರಡಿ ಕ್ಷೇತ್ರದ ಒಂದ್ ರೀತಿ ಸುತ್ತಗಟ್ಟಿ ಗ್ರಾಮದ ಶಿವಾಪುರ್ ಸರಹದ್ದಿನಲ್ಲಿರ್ತಕ್ಕಂಥ ತಥಾಸ್ತು ಗೋಶಾಲೆ. ಇಲ್ಲಿ ಏನಪ್ಪಾ ಅಂದ್ರೆ ನಿಜವಾಗೂ ವಾಸ್ತವಕ್ಕೆ ಗೋಶಾಲೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಆ ರೀತಿ ಇದೆ. ಕಾರಣ ಏನಪ್ಪಾ ಅಂದ್ರೆ ಹಲವಾರು ನೋಡಿ ಗೋಶಾಲೆಗಳು ಇರ್ತವೆ, ಆದ್ರೆ ಇಲ್ಲಿ ನಿಜವಾಗೂ ಗೋಶಾಲೆಗಳು ಸುಮಾರು ಒಂದು 20 ಎಕರೆ ಜಮೀನಲ್ಲಿ ಒಂದ್ ರೀತಿ ಕಾಡುಗಳಲ್ಲಿ ದಿನ ಮೇಯ್ಕೊಂಡು ಬಂದು ಇಲ್ಲಿ ಇರ್ತವೆ. ಇದ್ರ ಜೊತೆಗೆ ಸಾಕಷ್ಟು ಈ ಪ್ಲೇಸ್ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಒಂದ್ ರೀತಿ ದೈವ ಸ್ಥಳ ಅಂತಾನೆ ಹೇಳ್ಬೋದು. ಇಲ್ಲಿ ಯಾಕಪ್ಪ ಅಂತಂದ್ರೆ ಖ್ಯಾತ ಒಂದ್ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಲೇಟೆಸ್ಟ್ ಏನಪ್ಪಾ ಅಂತಂದ್ರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಡಾಕ್ಟರ್ ಪ್ರಶಾಂತ್ ರಾವ್ ಅವರ ಒಂದ್ ರೀತಿ ನೇತೃತ್ವದಲ್ಲಿ ಈ ಗೋಶಾಲೆನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಪಣ ತೊಟ್ಟದ ಮೇಲೆ ಸಾಕಷ್ಟು ಅಭಿವೃದ್ಧಿ ಪಡಿಸ್ತಾವ್ರೆ. ಅವರೇ ಖರ್ಚಾಕಿದ್ದಾರೆ. ಇದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಸ್ವಾಮೀಜಿಯವರು, ಮೌನ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಸಹ ಸಾಥ್ ಕೊಟ್ಟಿದ್ದಾರೆ. ಬನ್ನಿ, ಇಲ್ಲಿರ್ತಕ್ಕಂಥ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಯಾವುದೇ ರಾಜಕಾರಣಿಗಳು ಈ ಒಂದು ಗೋಶಾಲೆಯ ಅಭಿವೃದ್ಧಿಗೆ ₹1 ಸಹ ಕೊಟ್ಟಿಲ್ಲ. ಸಾಕಷ್ಟು ನೆಪ ಮಾತ್ರಕ್ಕೆ ಎಲ್ಲ ಕಡೆ ಇಸ್ಕೊಂಡು ನೋಡೋರೆ, ಆದ್ರೆ ಈ ಶಾಲೆಗೆ ಯಾವುದೇ ರೀತಿ ಕೊಟ್ಟಿಲ್ಲ. ಎಲ್ಲೆಲ್ಲೋ ಕೊಡ್ತಿರಲ್ಲ, ಈ ಒಂದು ಗೋಶಾಲೆಯ ಪ್ರಸ್ತುತ ಪರಿಸ್ಥಿತಿ ನೋಡಿದ್ರೆ ನೀವೇ ಬಂದ್ಬಿಟ್ಟು ಕೊಟ್ಟೋಗ್ತಿರೋ ಅಂತ ವಿಚಿತ್ರವಾಗಿದೆ, ಅಂತ ವಿಶಿಷ್ಟವಾಗಿದೆ, ಅದೇ ರೀತಿ ಶ್ರೇಷ್ಠವಾಗಿದೆ. ಹಾಗಾದ್ರೆ ಬನ್ನಿ, ತಥಾಸ್ತು ಗೋಶಾಲೆಯ ಪ್ರಸ್ತುತ ಪರಿಸ್ಥಿತಿ ಯಾವ ರೀತಿ ಇದೆ, ಯಾವ ರೀತಿ ಪಾಲನೆ ಮಾಡ್ತಾವ್ರೆ, ಮತ್ತೆ ಇಲ್ಲಿರ್ತಕ್ಕಂಥ ಪಾಲನೆ ಮಾಡ್ತಾ ಇರ್ತಕ್ಕಂಥ ಇದರ ನೇತೃತ್ವ ವಹಿಸ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ರಾವ್ ಅವರು ಏನ್ ಹೇಳ್ತಾರೆ, ಇಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಏನ್ ಹೇಳ್ತಾರೆ, ಮತ್ತೆ ಇಲ್ಲಿರ್ತಕ್ಕಂಥ ಗೋವುಗಳು ಯಾವ ರೀತಿ ಪರಿಪರಿಯಾಗಿ ತೋರಿಸ್ತೀನಿ. ನಮಸ್ತೆ. ನಮಸ್ಕಾರ. ಹೇಳಿ ಸರ್, ಈಗಿನ ವಿಷಯದಲ್ಲಿ ಸಾಕಷ್ಟು ಒಂದ್ ರೀತಿ ಗೋಶಾಲೆಗಳು ಇದಾವೆ. ವಿಶೇಷವಾಗಿ ಇಂಥ ಕಾಡು ಪ್ರದೇಶಗಳಲ್ಲಿ ಸಾಕಷ್ಟು ಸವಾಲುಗಳ ನಡುವೆ ಒಂದ್ ರೀತಿ ಒಂದು ಗೋಶಾಲೆನ ಪರಿಪಾಲನೆ ಮಾಡ್ತಾ ಇದ್ದೀರಾ. ಇದೊಂದು ಬೆಳಗಾವಿ ಜಿಲ್ಲೆ ಸುಟ್ಟಟ್ಟಿ ಶಿವಾಪುರ ಗ್ರಾಮದಲ್ಲಿ ಒಂದು 30 ವರ್ಷಗಳಿಂದ ಈ ಒಂದು ಅಪ್ಪಾಜಿಯವರು, ಸ್ವಾಮೀಜಿಯವರು ಇದೊಂದು ಮಠ ನಡೆಸ್ಕೊತ ಬರ್ತಾ ಇದ್ರು. ನಾವು ಅಮಾವಾಸ್ಯೆ ಮತ್ತ ಪೌರ್ಣಿಮಾ ದಿನ ಈ ಒಂದು ಉಪಾಯ ಮತ್ತು ರೆಮಿಡೀಸ್ ಅತ್ತ ಈ ಎಲ್ಲ ಗೋಮಾತೆಗಳಿಗೆ ನಾವು ಏನಾದರೂ ಮೇವಾಗಲಿ ಅವಕ್ಕೆ ರೆಮಿಡೀಸ್ ಮಾಡಕ್ಕೆ ಬರ್ತಿದ್ದೆವು. ಒಮ್ಮೆ ಒಂದು 2 ವರ್ಷದಿಂದ ಬಂದಾಗ ಅಧ್ಯಕ್ಷರ ಈ ಒಂದು ನನಗೆ ಆಕಳ ಸಾಕೋದು ಆಗಂಗಿಲ್ಲ, ಯಾರೂ ಭಕ್ತರು ಇದಕ್ಕೆ ಸಪೋರ್ಟ್ ಮಾಡುವಾರ ಅಂದಾಗ ಏನೋ ಇಲ್ಲೊಂದು ಯಾಕಂದ್ರೆ ಇಲ್ಲೇ ಯಾಕೆ ಬರ್ತಿದ್ವಪ್ಪ ಅಂತಂದ್ರೆ ಇಲ್ಲೊಂದು ಸಾಕಷ್ಟು ಜಂಗಲ್ ಅದ, ಮತ್ತು ಎಲ್ಲ ಆಕಗಳು
ಮುಂಜಾನೆ 10 ಗಂಟೆಗೆ ಬಿಟ್ರ 4 ಗಂಟೆಗೆ ಇಲ್ಲಿ ತ್ರಾಸ ಬರೋದು ಬ್ಯಾಸ್ಗ್ಯಾಗ ಅಷ್ಟ. ಯಾಕಂದ್ರ ಅವಕ್ಕ ಮೇವ್ಗಿವ್ ಏನು ಇರಂಗಿಲ್ಲ. ಇಲ್ಲಿವರೆಗೆ ಒಂದು 3 ತಿಂಗಳು ನಾವು ಸಾಕಷ್ಟು ಕಣಿಕೆ ಆಗ್ಲಿ ಹಸಿರು ಮೇವು ಆಗ್ಲಿ ಎಲ್ಲ ಕೊಂಡ್ ಹಾಕ್ಬೇಕಾಗ್ತದ. ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಬಹಳ ಸಣ್ಣದೊಂದು ಶೆಡ್ ಆಗ್ಯದ. ಆ ಶೆಡ್ ಒಳಗ ಒಂದು 100 ಆಕಳ, ಒಂದು 30-40 ಕರುಗಳ ನೀವು ರಾತ್ರಿ ಬರ್ರಿ, ನೀವು ಒಂದ್ರ ಮ್ಯಾಗ ಒಂದು ಕುತ್ತಂಗ ಆಗಿರ್ತಾವ ಶೆಡ್ ಒಳಗ. ಈ ಒಂದು ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರ ಅಪ್ಪಣೆ ಮೇರೆಗೆ ಈ ತಥಾಸ್ತು ಗುರುಕುಲದಲ್ಲಿ ಒಂದು 100 ಅಡಿ ಉದ್ದ 100 ಅಡಿ ಅಗಲ ಒಂದು ದೊಡ್ಡ ಮಾದರಿಯಾದಂತ ಒಂದು ಶೆಡ್ ಕಟ್ಟುವ ಒಂದು ಯೋಜನೆ ಮಾಡಿದ್ದೀವಿ. ಆ ಯೋಜನೆಯಲ್ಲಿ ಎಲ್ಲರ ಕೈ ಹತ್ತಬೇಕು. ಮತ್ತ ಈ ತಥಾಸ್ತು ಗುರುಕುಲ ಈ ಒಂದು ಶಾಲೆಯಿಂದ ಎಲ್ಲರಿಗೂ ಒಂದು ಆಶೀರ್ವಾದ ಹೋಗ್ಬೇಕಂತ ಒಂದು 1000 ರೂಪಾಯಿ ಕೂಪನ್ ತೆಗೆದಿದ್ದೀವಿ. ಒಂದು 15,000 ಕೂಪನ್ ಅದಾವು. ಅದರ ಬೆಲೆ 1,000. ಅವರಿಗೆ ಎಲ್ಲ ನಾವು ಅವ್ರಿಗೆ ಒಂದು ಟಿ ಶರ್ಟ್ ಆಗಲಿ, ಆಮೇಲೆ ಸೀರೆಗಳಾಗಲಿ ಕೂಪನ್ ಇಟ್ಟಿವ. ಮತ್ತ ಜೂನ್ 21ನೇ ತಾರೀಕು ಅದೊಂದು ನಾವು ಕೂಪನ್ ಡ್ರಾ ಮಾಡಾಕತ್ತೇವು. ಇಚ್ಛುಕ್ ಭಕ್ತರು ಈ ಮಠದಾಗ 30 ವರ್ಷ ಭಕ್ತರು ಅದಾರು. ಇಲ್ಲಿ ವಿಶೇಷ ಈ ಮಠದ ಏನ್ ವಿಶೇಷಪ್ಪ ಅಂತಂದ್ರ ಇಲ್ಲಿ ನಮ್ಮ ಸ್ವಾಮೀಜಿ ಅವ್ರು ಏನೋ 1 ರೂಪಾಯಿ ತಗೊಳಲ್ದ ಆಯುರ್ವೇದಿಕ್ ಔಷಧನ ಕೊಡ್ತಾರ. ಯಾಕಂದ್ರ ಅವ್ರಿಗೆ ಯಾರ ಭಕ್ತರಿಗೆ ಕೇಳೋ ಸ್ವಭಾವ ಇಲ್ಲ. ಅನಾನ ಈ ಒಂದು ಮಠ ಬೆಳೆದಿಲ್ಲ. ಅದಕ್ಕ ಈ ಒಂದು ಬೆಳಗಾವಿ ಜಿಲ್ಲೆಯ ಸಾಕಷ್ಟು ಭಕ್ತರು ಮತ್ತ ಮನಿ ಮುಂದೆ ಆಕಳ ಸಾಕಿರಿ. ಮೊದಲ ಹಿರಿಯರು ಹೇಳ್ತಿದ್ರ, ಯಾರ ಮನಿ ಮುಂದೆ ಆಕಳ ಐತಪ್ಪ ಅವ್ರಿಗೆಂದು ಬಡತನ ಬರಂಗಿಲ್ಲ. ಹಂಗ ಇದೊಂದು ನಮ್ಮ ಉಸ್ತುವಾರಿ ಮಂತ್ರಿ ಅವರ ಸತೀಶಣ್ಣ ಜಾರಕಿಹೊಳಿ ಕ್ಷೇತ್ರದಾಗ ಐತಿ. ಅವರ ಮಾರ್ಗದರ್ಶನದಾಗ ಮತ್ತ ಸ್ವಾಮೀಜಿಯವ್ರ ಮಾರ್ಗದರ್ಶನ ಇಲ್ಲೊಂದೊಂದು ದೊಡ್ಡ ಗೋಶಾಲೆ ಒಂದು ಮಾಡೆಲ್ ಆಗಿ ಮಾಡ್ಬೇಕಂತ ಒಂದು ಇಚ್ಛಾ ಇಟ್ಟಿದ್ದೀವಿ. ನಮ್ಮ ಫ್ರೆಂಡ್ ಸರ್ಕಲ್ ಆಗ್ಲಿ, ನಮ್ಮ ಭಕ್ತರಾಗ್ಲಿ, ನಮ್ಮ ಎಲ್ಲಾ ಜನರು ಎಲ್ಲಾ ಊರಿಂದ ಎಲ್ಲ ಊರಾಗೂ ಇದೊಂದು ತಥಾಸ್ತು ಗೋಶಾಲೆಯ ಒಂದು ಹನಿ ಕೂಡಿದರೆ ಹಳ್ಳ. ಯಾರ ಈ ಭಕ್ತರ ಇಟ್ಟಂಗಿ ಕೊಡಾಕತ್ತಾರೋ, ಒಬ್ರ ಸಿಮೆಂಟ್ ಕೊಡಾಕತ್ತಾರೋ, ಒಬ್ರು ಪತ್ರ ಕೊಡಾಕತ್ತಾರೋ, ಹಿಂಗೆಲ್ಲ ಮಾಡಿ ಒಂದು ಮಾಡೆಲ್ ಮಾಡೋದೈತಿ. ಎಲ್ಲರೂ ಗೋ ಪ್ರೇಮಿಗಳ ಮತ್ತೊಂದು ನೀವೆಲ್ಲ ಕೇಳಿರ್ಬೇಕು, ದಯಾಮಾಯ ಪ್ರಾಣಿ ಪಕ್ಷಿಗಳಲ್ಲಿ ತೋರ ತಂದಾರ. ನಾವೆಲ್ಲರೂ ಕೂಡಿ ವಯಸ್ಸಾದ್ಮೇಲೆ ಎಲ್ಲರೂ ಮಾಡ್ತಾರ. ಆದ್ರ ವಯಸ್ಸಿದ್ದಾಗ ಏನಾದ್ರೂ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮತ್ತ ಇದೇನು ಬಹಳ ದೂರ ಇಲ್ಲ, ಹೈವೇದಿಂದ 2 ಕಿಲೋಮೀಟರ್ ಅದ ಸುತ್ತಗಟ್ಟಿಯಿಂದ. ಮತ್ ಬೆಳಗಾವದಿಂದ ಒಟ್ಟ 15 ಕಿಲೋಮೀಟರ್ ಐತಿ. ಇಲ್ಲೆಲ್ಲ ಈ ಸೇವಾ ಮಾಡಕ್ ನೀವೆಲ್ಲ ಬರೀ. ಇಲ್ಲೆಲ್ಲ ನಮ್ಮ ಸರ್ ಅದಾರು, ಅವರು ಸಾಕಷ್ಟು ಕಲ್ತವ್ರ ಅದಾರ. ಯಾಕಂದ್ರ ಗೋ ಸೇವಾ ಮಾಡಕ್ ಬಂದಾರ ಅವ್ರು. ಇಲ್ಲಿ ನಮ್ಮ ಅಕ್ಕವ್ರ ಅದಾರ, ಇಲ್ಲಿ ಅಮ್ಮವ್ರ ಅದಾರ. ಇವರೆಲ್ಲ ಮನಸ್ಸು ಬೀಚಿ ಮತ್ತೊಂದು ಅಮಾಶಿವಣಿಗೆ ಇಲ್ಲಿ ಜನ ಇದೊಂದ ಕಾಡದಾಗೆಲ್ಲ ಈ ಆಕುಗಳು ಕೂಡ ತಿರುಗ್ತಾರು. ಮತ್ ನಾವು ಒಮ್ಮೆ ಮುಂಜಾನೆ ಬರ್ತೀವಿ. ಮತ್ ಎಷ್ಟೋ ಮಹಾರಾಷ್ಟ್ರದಿಂದ ಅವ್ರಿವ್ರು ಬಂದ ಇದೊಂದು ಶೆಡ್ದಾಗ ಐತಿ. ಆಕಳು ಕೂಡ ರಾತ್ರಿ ಬರ್ತಾ ಕುಂಡಿರ್ತಾರ. ಯಾಕೆ ಕುಂಡಿರ್ತಾರ ಅಂತ ಕೇಳ್ರ, ನಮ್ ದಮ, ನಮ್ ಕ್ಯಾನ್ಸರ್ ಇದೆಲ್ಲ ಈ ಒಂದು ಗೋಮೂತ್ರದಿಂದ ಕಡಿಮೆ ಆಗೈತಿ. ಮತ್ತೆ ಇಲ್ಲಿ ಸ್ವಾಮೀಜಿ ಅವ್ರ ಏನ್ ಔಷಧ ಕೊಡ್ತಾರಲ್ಲ ಅದರಿಂದ ಕಡಿಮೆ ಆಗೈತಿ ಅಂತ ಹೇಳಿ ನಾ ಇಷ್ಟೇ ಹೇಳಕ್ ಪಡ್ತನು. ಎಲ್ಲಾರು ಇದಕ್ಕೆ ಕೋಆಪರೇಷನ್ ಮಾಡ್ರಿ. ಏನಾದ್ರೂ ಕ್ರಾಂತಿ ಆಗೋದೈತಿ ಇಲ್ಲಿ. ಯಾಕಂದ್ರ ಈ ಕ್ರಾಂತಿ ಹೆಂಗ್ ಆಗೋದೈತಪ್ಪ ಅಂತಂದ್ರ ನಿಮಗೆಲ್ಲಾ ಮೊದಲು ಕಾಣ್ತೈತಿ, ಇಲ್ಲಿ ಏನು ಮಠನ ಕಾಣ್ತಿದ್ದಿಲ್ಲ. ಈ 2-3 ವರ್ಷದಾಗ ಇದಕ್ಕೊಂದು ರೂಪ ತರೋದೈತಿ. ಇನ್ನು ಬರುವ ದಿನಗಳಲ್ಲಿ ಒಂದು ದೊಡ್ಡ ಶೆಡ್ ಮಾಡಿ ಈ ಗೋಮಾತೆಯನ್ನ ಸಂರಕ್ಷಣೆ ಮಾಡಿ ಏನಾದ್ರೂ ಐತಿಪ್ಪ ಅಂತ ತೋರಿಸೋದೈತಿ. ಧನ್ಯವಾದಗಳು. ಈಗ ಇನ್ನೊಂದು ಸರ್, ವಿಶೇಷವಾಗಿ ಸಾಕಷ್ಟು ಗೋಶಾಲೆಗಳಿದಾವೆ. ಇಂಥ ಸಂದರ್ಭದಲ್ಲಿ ಎಷ್ಟು ಗೋಗಳಿದಾವೆ, ಮತ್ತೆ ಯಾವ ರೀತಿ ಏನೇನ್ ಸವಾಲುಗಳು ಆಗ್ತಾವ ಸರ್? ಪಾಪ ಅವು ಹುಷಾರಿರಲ್ಲ, ಯಾವ ರೀತಿ ಇದಿರ್ತವೆ ಅಂತ ಏನಾಗ್ಯದ ಎಲ್ಲಾ ಕಡೆ ನಾವೆಲ್ಲಾ ಚರ್ಚೆ ಮಾಡಿದಾಗ ಎಲ್ಲಾ ಕಡೆ ಏನಾಗ್ಯಾವು, 1 ಎಕರೆ ಶೆಡ್ ಇರ್ತಾವ. ಅಲ್ಲಿ ಅವಕ್ಕ ಮೇಯಕ್ಕ ಬಿಡಲ್ಲ. ಯಾಕಂದ್ರ ನಿಮಗ್ ಗೊತ್ತಿರ್ಬೇಕು, ಪಂಚಾಂಗ ನೋಡ್ರಿ ಏನ ನೋಡ್ರಿ ದಿವಸ ಒಂದ್ ಮುಹೂರ್ತ ಇರ್ತದ. ಅದಕ್ಕ ಗೋದ್ ಹೋಳಿ ಮುಹೂರ್ತ ತತ್ತಾರ. ಅದ್ ಹೆಂಗಿರ್ತತಿ, ಸೂರ್ಯ ಮುಳುಗ್ತಿರ್ತದಲ್ಲ ಅದಕ್ಕಿಂತ 24 ನಿಮಿಷ ಮೊದಲ ಅದ ಸೂರ್ಯ ಅಸ್ತಾಗಣ ಅದೊಂದು 48 ನಿಮಿಷದ ಏನ್ ಗೋಧೋಳಿ ಮುಹೂರ್ತ ಐತ್ಲ, ಆ ಗೋಧೋಳಿನ ಯಾಕೆ ಹೆಸರು ಬಿತ್ತಪ್ಪ ಅಂತಂದ್ರ ಆ ಗೋವುಗಳ ಹೊತ್ತ ಮುಣಿಗೆ ಏನ್ ಮೇಯದ ಶಾಂತಾಗಿ ತಮ್ಮ ಸ್ಥಾನಕ್ ಬರ್ತಿದ್ವಲ್ಲ, ಆ ಕಾಲಾಗಿಂದ ಧೂಳ ಏನ್ ಬರ್ತಿತ್ತಲ್ಲ ಆ ಧೂಳದಾಗ ಎಷ್ಟು ಸುಖ ಸಿಕ್ತಿತ್ಲ ಅದಕ್ಕ ಗೋಧೋಳಿ ಮುಹೂರ್ತ ಹೊತ್ತ ಮಣಿಗೆ ಯಾರಾದ್ರೂ ಮ್ಯಾರೇಜ್ ಮಾಡ್ರ ಅವರು ಡೈವರ್ಸ್ ಆಗೋ ಚಾನ್ಸಸ್ ಬಹಳ ಕಡಿಮೆ. ಇದ ಗೊತ್ತಿಲ್ಲ. ಯಾಕಂದ್ರ ನಾವೊಬ್ರು ಅಸ್ಟ್ರಾಲಜರ್ ಇರೋದ್ರಿಂದ ಇದು ಹೇಳುವಾಗದ. ನಾವೇನ್ ನೋಡ್ತೀವಿ, ಪಂಚಾಂಗ ನೋಡಿದಿಲ್ಲೋ ಈ ತಿಂಗಳು ಮುಹೂರ್ತ ಇಲ್ಲ ಆದಿಲ್ಲ ಅತೀವು. ಆದ್ರ ನೀವು ಗೋಧೋಳಿ ದಿವಸ ಮುಹೂರ್ತ ಇರ್ತದ. ಆ ಮುಹೂರ್ತ ಒಳಗ ನೀವು ಒಳ್ಳೆ ಕಾರ್ಯ ಮಾಡ್ರಿ, ಮತ್ತ ಸಕ್ಸಸ್ ಆಗ್ತೀರಿ. ಅಲ್ಲ, ಈಗ ತಾವು
ಒಂದು ಪತ್ರಿಕೆಯ ಸಂಪಾದಕರು, ಪತ್ರಿಕೋದ್ಯಮದಲ್ಲಿ ಇದಾದ್ರೆ, ಮತ್ತೆ ಸಂಖ್ಯಾಶಾಸ್ತ್ರಜ್ಞರು ಸಹ ವಿಷಯ ಬೆಳಗಾವಿ ಜಿಲ್ಲೆ ಕಂಡ, ಬೆಳಗಾವಿ ಭಾಗ ಕಂಡ ಇಂತಹ ಸಂದರ್ಭದಲ್ಲಿ ಗೋ ಪರಿಪಾಲನೆ ಅಂತಕ್ಕಂಥ ಪರಿಕಲ್ಪನೆ ಮೊದ್ಲಿಂದ ಇತ್ತ ನಿಮ್ಗೆ? ಮತ್ತೊಂದು ಸ್ಟಡಿ ಮಾಡಿದಾಗ ಒಂದು ಅಸ್ಟ್ರಾಲಜರ್ ಆಗಿ, ನ್ಯೂಮರಾಲಜಿಸ್ಟ್ ಆಗಿ, ಪಾಮಿಸ್ಟ್ರಿ ಆದ ವಿಚಾರವಾಗಿ ಏನಾಗ್ತದ, ಪವರ್ಫುಲ್ ರೆಮಿಡಿ ಇರೋದು ಆ ಗೋ ಮಾತೆ ಒಳಗ ಇದೆ. ಯಾಕಂದ್ರ ನೀವ ಏನಾದ್ರು ಒಂದು ಕಟ್ಟಡ ಮನಿ ಕಟ್ಟೋ ಹೊತ್ನ್ಯಾಗ ಅರ್ಧೊಟ್ಟ ನಿಮ್ಮ ಆರ್ಥಿಕ ಸ್ಥಿತಿ ನಿತ್ತ ಅದ್ ಮನಿ ಕಟ್ಟೋದಾಗಿರ್ಲ, ಶೆಡ್ ಕಟ್ಟೋದಾಗಿರ್ಲ, ಏನಾದ್ರು ಕಟ್ಟಡ ಮಾಡೋದಾಗ್ಲಿಕ್ಕ ಈ ಆಕಳ ಕಾಲಾಗಿಂದ ಒಂದ್ ಸ್ವಲ್ಪ ಮಣ್ಣ ನೀವ್ ಆ ಕಟ್ಟಡ ಕಟ್ಟೋ ಜಾಗದಾಗ ಒಗದ್ರ 3 ತಿಂಗಳದಾಗ ನಿಮಗ್ ಏನ್ ಆಗ್ತೈತೋ ಅರ್ಥೈತೈತಿ, ಅದ್ ಕಟ್ಟಡ ಮುಗಿತದ. ನಾವೆಲ್ಲಾ ಅನುಭವಿಸಿವಿ ಇದ್ರಾಗ. ಮತ್ತೊಂದು ನೀವ್ ಎಷ್ಟ್ ಗೋ ಸೇವಾ ಮಾಡ್ತಿರ್ಲ ಅಷ್ಟ್ ನಿಮಗ್ ಒಂದು 108 ನಿಮ್ ಸಮಸ್ಯೆ ಇದ್ರ ನಾ ವಿಶ್ವಾಸದಿಂದ ಹೇಳ್ತೀನಿ, ಮ್ಯಾಗಿನ 8 ಸಮಸ್ಯೆ ಆದ್ರೂ ಮುಗಿತಾವ್. ಇನ್ನು ಈ ಸ್ಥಳ ತುಂಬಾ ಐತಿಹಾಸಿಕವಾಗಿ ಹಿನ್ನೆಲೆಯ ಮಹತ್ವ ಪಡೆದುಕೊಂಡಿದ್ದು, ಪ್ರಸ್ತುತ ಇರುವ ಪೂಜ್ಯ ಮುಪ್ಪಿನ ಕಾಡಸಿದ್ದೇಶ್ವರ ಸ್ವಾಮೀಜಿ ಮಾರ್ಗದರ್ಶನವು ಈ ಮಠ ಹಾಗೂ ಗೋಶಾಲೆಗೆ ಇದ್ದು, ದಿನನಿತ್ಯ ಇಲ್ಲಿಗೆ ಬರುವ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಈ ಆಕಳುಗಳ ಸಗಣಿ ಹಾಗೂ ವಿವಿಧ ಧಾನ್ಯಗಳನ್ನ ಸಮ್ಮಿಶ್ರಣ ಮಾಡಿ ಶಾಸ್ತ್ರೋಕ್ತವಾಗಿ ತಯಾರು ಮಾಡಿ ಆರಾಧನಾ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಲು ದಿನನಿತ್ಯ ಭಕ್ತಾದಿಗಳು ಆಗಮಿಸುತ್ತಾರೆ. ಇದರ ಜೊತೆಗೆ ಜೀವನದಲ್ಲಿ ಜಿಗುಪ್ಸೆಗಾಗಿ ನೆಮ್ಮದಿಯನ್ನ ಹರಸಿ ಈ ಸ್ಥಳಕ್ಕೆ ಬಂದು ಇಲ್ಲಿ ಇದ್ದು ಔಷಧೋಪಚಾರ ಹಾಗೂ ಸೇವೆಯನ್ನ ಮಾಡಿದರೆ ಮತ್ತೆ ಪುನಶ್ಚೇತನವಾಗಿರುವ ಉದಾಹರಣೆ ತುಂಬಾ ಇವೆ ಎನ್ನುತ್ತಾರೆ ಇಲ್ಲಿನ ಸೇವಕರು. ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ? ಗೋಶಾಲೆ ಬಗ್ಗೆ ನೋಡ್ರಿ, ಇಲ್ಲಿ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ರೀ, ಬೇಸಿಗೆಯಲ್ಲಿ ಕಷ್ಟ ಆಗುತ್ತೆ ರೀ. ಗೋಶಾಲೆಗಳಿಗೆ ಹುಲ್ಲು ನೀರು ಬೇಕಾಗುತ್ತೆ ರೀ, ಅದೆಲ್ಲ ಸೇರ್ಸ್ತಾರೆ ಬೇಕ್ರಿ ನಮ್ಗೆ. ಅದು ಹಿಂಡಿ ಕೊಡ್ಬೇಕು, ಆಮೇಲೆ ಹುಲ್ಲದು ಬೇಕಾಗತ್ತೆ ರೀ, ಅದೆಲ್ಲ ಕೊಡ್ಬೇಕ್ರಿ. ಆದ್ರೆ ಇರೋಕ್ಕ ಹಿಂಗ್ ಬಂದಿದ್ದಾರೆ ಭಕ್ತರುಗಳಿಗೆ ಒಂದ್ ಸ್ವಲ್ಪ ತೊಂದ್ರೆ ಇದ್ರೆ ಇಲ್ಲಿ, ಅದಕ್ಕೆ ರೂಮ್ಗಳು ಹಿಂಗ ಇರ್ಲಿಕ್ಕೆ ಸ್ಥಾನ ಬೇಕ್ರಿ ಚೆನ್ನಾಗಿ, ಅದಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕ್ರಿ. ಆಮೇಲೆ ಇನ್ನೊಂದ್ ಹೇಳ್ತೀನಿ, 15 ವರ್ಷ ನಾವು ಸೇವಾ ಮಾಡತ್ತೇವೆ ಇಲ್ಲಿ. ಆದ್ರೆ ಆಯುರ್ವೇದ ಔಷಧ ತಗೋತಾರೆ, ಎಲ್ಲಾರು ಚೆನ್ನಾಗಿ ಆಗುತ್ತಾರೆ. ಹಾಸ್ಪಿಟಲ್ ಹೋಗೋದ್ ದೊರಕನ ಇಲ್ಲ ರೀ. ಆದ್ರೆ ನನ್ನ ಉದ್ದೇಶನ ತಗೋರಿ, ನಿಮ್ಗೆ ನನಗೆ ಅಪೆಂಡಿಕ್ಸ್ ಆಗಿತ್ತು ಅಂತ ಹೇಳಿದ್ರು ಡಾಕ್ಟರ್. ಆದ್ರೆ ಆಪರೇಷನ್ ಮಾಡಿದ್ರೆ ಉಳಿತಾರ, ಇಲ್ಲ ಉಳಿದಿಲ್ಲ ಅಂತ ಹೇಳಿದ್ರು. ಅವ್ರ ಗುರುಗಳು ಏನ್ ಹೇಳಿದ್ರು, ನಮ್ಮ ಯಜಮಾನ್ರು ನಮ್ ಸೇವಾ ಮಾಡ್ತಾರೆ, 10-15 ವರ್ಷದಿಂದ ಸೇವಾ ಮಾಡ್ತಿರು. ಅವ್ರಿಗೆ ತಿರ್ಕೊಂಡ್ರು ಅವ್ರು, 20 ವರ್ಷ ಆಯ್ತು. ಅದ್ರ ಮುಂದೆ ನಾನು ಅದೇ ರೀತಿನೇ ನಡ್ಕೊಂಡ್ ಹೋಗತ್ತೇನ್ರಿ. ಆಮೇಲೆ ಇಲ್ಲಿ ಔಷಧ ಕೊಡ್ತೇನೆ, ಹಾಸ್ಪಿಟಲ್ ಹೋಗ್ಬೇಡ ಅಂತ ಹೇಳಿದ್ರು ಗುರುಗಳ್ರಿ. ನಮ್ ಕಾಸಿದ್ದೇಶ್ವರ ಹೇಳಿದ್ರಿ. ಆಮೇಲೆ ಔಷಧ ಕೊಟ್ರಿ ನಮ್ಗೆ. ಆಮೇಲೆ ಆಪರೇಷನ್ ಇಲ್ಲ, ಏನು ಇಲ್ಲ ರೀ, ಚೆನ್ನಾಗಿನೇ ಇದೇನ್ರಿ. ಒಟ್ಟಾರೆ ಈ ಒಂದು ಗೋಶಾಲೆ ಬಂದು ಸೇವೆ ಮಾಡೋದ್ರಿಂದ, ಔಷಧ ತಗೊಳ್ಳೋದ್ರಿಂದ ಚೆನ್ನಾಗಿದೆ. ಎಂತ ಏನು ಹೈಯೆಸ್ಟ್ ಓದಿರತಕ್ಕಂಥವ್ರು ಸಹ ಗೋಶಾಲೆ ಮಾಡ್ಬೇಕು, ಗೋ ಸೇವೆ ಮಾಡ್ಬೇಕು ಅಂತ ಸ್ವಯಂವಾರ್ಥವಾಗಿ ಎಷ್ಟು ಅವ್ರನ್ನ ತೊಡಸ್ಕೊಂಡಿದ್ದಾರೆ ಈ ಶಾಲೆಯಲ್ಲಿ. ವಿಶೇಷವಾಗಿ ತಥಾಸ್ತು ಗೋಶಾಲೆ ಏನೋದಕ್ಕೆ ಸ್ಪಷ್ಟ ಉದಾಹರಣೆ ಇವರು. ವಿಶೇಷವಾಗಿ ಇವ್ರು ನೋಡಿದ್ರೆ ಏನಪ್ಪಾ, ಏನೋ ಒಂದು ಹಸು ಇಟ್ಕೊಂಡವ್ರೆ, ಏನೋ ಪೇಟ ಸುಟ್ಕೊಂಡವ್ರೆ ಅಂತೀರಾ. ಇವರು PhD ಗೆ ಬಾರಿ ಅಪ್ಲೈ ಮಾಡಿದ್ದಾರೆ. ಒಳ್ಳೆ ಏನೋ ಡಬಲ್ ಡಿಗ್ರಿ ಓದಿರ್ತಕ್ಕಂಥವ್ರು, ಮೈಸೂರು ಯೂನಿವರ್ಸಿಟಿಲಿ ಡಿಗ್ರಿ ಮಾಡಿದ್ದಾರೆ. ಪಾಪ ಇವರು ಏನ್ ಹೇಳ್ತಾರೆ ಈ ಒಂದು ಏನು ಗೋಶಾಲೆ ಬಗ್ಗೆ ಮತ್ತೆ ಇಲ್ಲಿರ್ತಕ್ಕಂತ ಒಂದ್ ರೀತಿ ಪರಿಪಾಲನೆ ಬಗ್ಗೆ ಏನ್ ಹೇಳ್ತಾರೆ? ನಮಸ್ತೆ, ತಮ್ಮ ಹೆಸರು? ಮಹಾವೀರ್. ಹೇಳಿ, ತಾವೇನು ಓದಿರೋದು? MA ಯಾವ ಯೂನಿವರ್ಸಿಟಿ? ಹೇಳಿ ಸರ್, ಈ ಒಂದು ಗೋಶಾಲೆ ಬಗ್ಗೆ ತಮ್ಮ ಅಭಿಪ್ರಾಯಗಳು? ಈ ಗೋಶಾಲೆಯಲ್ಲಿ ಒಂದು 80 ರಿಂದ 90 ಹಸುಗಳಿವೆ. ಅದರಲ್ಲಿ ಒಂದು 30 ಕರುಗಳಿವೆ. ಅದರಲ್ಲಿ ಒಂದು 8 ಊರಿಗಳಿವೆ. ಅದರಲ್ಲಿ ಒಂದು 50-55 ಹಸುಗಳಿವೆ. ಇವುಗಳನ್ನ ಬೆಳಿಗ್ಗೆ ಹಸುವರಿಗೆ ಕಾಡಿನಲ್ಲಿ ಬಿಸಿಲು ಸುಮಾರು ಒಂದು 8 ರಿಂದ 10 ಕಿಲೋಮೀಟರ್ ಕಾಡಿನಲ್ಲಿ ಅಡ್ಡಾಡಿ ಬರ್ತಾವೆ. ಕಾಡಿನಲ್ಲಿ ಒಂದು 10 ರಿಂದ 15 ಕಿಲೋಮೀಟರ್ ವರೆಗೆ ದಿನಕ್ಕೆ ಅಡ್ಡಾಡ್ತಾವೆ. ಇವೆಲ್ಲ ಅಲ್ಲಿ ಕಾಡಿನಲ್ಲಿ ಇರ್ತಕ್ಕಂಥ ಹಸಿರು ತಪ್ಪಲು, ಒಣ ತಪ್ಪಲು, ಆಮೇಲೆ ಕಡ್ಡ, ಇವುಗಳನ್ನೆಲ್ಲ ತಿಂತ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾವೆ. ಮತ್ತೆ ಕಾಡಿನಲ್ಲಿ ಅಲ್ಲಲ್ಲಿಗೆ ನೀರು ಹರಿದು ಇರ್ತಕ್ಕಂಥ ಹಳ್ಳಗಳಲ್ಲ, ಅತಿ ಸ್ವಚ್ಛವಾಗಿರ್ತಕ್ಕಂಥ ನೀರು ಹರಿದು ಇರ್ತೈತಿ. ಅಲ್ಲೇ ನೀರಡಿಕೆ ಆದಾಗ ನೀರನ್ನು ಕುಡಿತಾವು. ಆಮೇಲೆ ಸಾಯಂಕಾಲ 5-5:30 ನಂತರ ಇವು ಮತ್ತೆ ವಾಪಸ್ ಈ ಶೆಡ್ಡಿಗೆ ಬರ್ತಾವ, ಗೋಶಾಲೆಗೆ ಬರ್ತಾವ ವಾಪಸ್.
ಅವೇ ಬರ್ತಾವ. ಮತ್ತೆ ಅದ್ರ ಜೊತೆಯಲ್ಲಿ ಈಗ ಬೇಸಿಗೆ ಇರೋದ್ರಿಂದ ಅಲ್ಲಿ ಮೇವಿನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅವುಗಳು ಏನಾಗ್ತಾವ ಅಂತಂದ್ರ ಬೇರೆ ಈ ಕಾಡಿನಿಂದ ಹೊರಗಿರ್ತಕ್ಕಂತ ಜಮೀನ್ ಏನದಾವು ಜಮೀನ್ ಸೇರಿ ಅವು ಜಮೀನ್ ಹಾಳು ಮಾಡ್ತಾವ ಅನ್ನೋ ಉದ್ದೇಶದಿಂದ ಗೋಗಳನ್ನ ರಚನೆ ಮಾಡ್ಲಿಕ್ಕೆ ಅವುಗಳನ್ನ ಕಾಯ್ಲಿಕ್ಕೆ ನಾವು ಒಂದು 2-3 ಜನ ಈ ಕಾಡಿನಲ್ಲಿ ಅವತರ ಜೊತೆಯಲ್ಲಿ ಅಡ್ಡಾಡಿ ಅವತರ ಮೇಯಿಸ್ಕೊಂಡ್ ಬರ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಮತ್ ಸಾಯಂಕಾಲ ಬಂದ ನಂತರ ಅವಕ್ಕೆ ಒಂದಿಷ್ಟು ಮೇವನ್ನು ಕಟ್ ಮಾಡಿ ಮತ್ತ ಅವರು ದಾನಿಗಳು ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಗೆಣಸ ಅದು ಇದು ಇಂಥವನ್ನ ಮತ್ತೆ ಸೈಲೇಜ್ ಅಂತ ಹೇಳಿ ಬರ್ತೈತಿ, ಹಿಂಡಿ ಅಂತ ಬರ್ತೈತಿ, ಇಂಥವನ್ನೆಲ್ಲ ಸಾಯಂಕಾಲ ಅವುಗಳ ಫೀಡಿಂಗ್ ಕೊಡ್ತೀವಿ. ಅವು ತಿಂದು ಮತ್ತೆ ಮಲ್ಕೊಂಡ್ ಬಿಡ್ತಾವು, ಕುಂದಿರ್ತಾವು. ಆಮೇಲೆ ಮತ್ತೆ ಬೆಳಿಗ್ಗೆ 10-10:30 ನಾವು ಹೊರಗೆ ಬಿಡ್ತೀವಿ ಅಂದ್ರ ಸಾಯಂಕಾಲ 5-5:30ಗೆ ನಾವು ಮತ್ತೆ ಅವುಗಳನ್ನ ಶೆಡ್ನಲ್ಲಿ ಹಾಕ್ತಿವಿ. ಮತ್ತೆ ಅವಕ್ಕೆ ಕುಡ್ಲಿಕ್ಕೆ ನೀರಿನ ವ್ಯವಸ್ಥೆ ಇದೆ. ನೀರಿನ ವ್ಯವಸ್ಥೆ ಇದೆ. ಆ ಒಂದು ಹೌದ್ ಏನೈತಿ ನೀರು ಕುಡಿಯುವಂತ ಹೌದನ್ನ ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ ನಾವು ತುಂಬ್ತೀವಿ. ಮತ್ತೆ ಈ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿ ಅವು ಒಂದ್ ಸ್ವಲ್ಪ ಸೊರಗ್ತಾ ಇದೆ. ಮತ್ತ ಬೇಸಿಗೆಯಲ್ಲಿ ಬಹಳಷ್ಟು ಅಡ್ಡಾಡ್ತಾವಲ್ಲ 8-10 ಅದ್ರ ಎನರ್ಜಿನೂ ವೇಸ್ಟ್ ಆಗ್ತೈತಿ. ಆ ಎನರ್ಜಿ ವೇಸ್ಟ್ ಆದ್ರೂ ಕೂಡ ಅವಕ್ಕ ತಿನ್ಲಿಕ್ಕೆ ಏನು ಸಿಗಂಗಿಲ್ಲ. ಹಿಂಗಾಗಿ ಸೊರಗಿದಂಗ ಏನ್ ಸಮಸ್ಯೆ ಅಂತಂದ್ರ ಇಲ್ಲಿ ಸೆಟ್ ಬೇಕು. ಒಂದು ಬೇಸಿಗೆಯಲ್ಲಿ ಅವುಗಳನ್ನ ಅಗದಿ ಗಾಳಿ ಆಡುವ ರೀತಿಯಲ್ಲಿ ಅದಕ್ಕೊಂದು ಶೆಡ್ ನಿರ್ಮಾಣ ದೊಡ್ಡ ಪ್ರಮಾಣ ಅವುಗಳನ್ನ ತೊಳೆಯುವಂತ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಅವುಗಳಿಗೆ ಇಲ್ಲಿ ಚಿಕಿತ್ಸೆಗಾಗಿ ನಾವು ಡಾಕ್ಟರ್ನ ಅವರು ಕರಿತೀವಿ. ಕರುಗಳನ್ನ ಹಾಕಿರ್ತಾವು, ಮಾಸ್ ಬಿದ್ದಿರಂಗಿಲ್ಲ ಅಂತ ಸಮಯದಲ್ಲಿ ಇದನ್ನ ಮಾಡಿರ್ತೀವಿ. ಇಲ್ಲಿ ನಾವು ಅಂತ ಚಿಕಿತ್ಸೆನೂ ಕೂಡ ಕರೆದ ಅವ್ರು ಬಂದಾಗ ನಾವು ಚಿಕಿತ್ಸೆ ಮಾಡ್ಬೇಕಾಗ್ತದೆ. ಆ ರೀತಿ ವೈದ್ಯಕೀಯ ಚಿಕಿತ್ಸೆ ಆಗ್ಲಿ, ಅವುಗಳಿಗೆ ಮೇವಿನ ಕೊರತೆನೂ ಕೂಡ ಇದೆ. ಈ ಸಂದರ್ಭದಲ್ಲಿ ಮೇವಿನ ಕೊರತೆ ಇದೆ. ಅವುಗಳಿಗೆ ವಾಸ ಮಾಡ್ಲಿಕ್ಕೆ, ಅವುಗಳನ್ನ ಕಟ್ಲಿಕ್ಕೆ, ಅವನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಸರಿಯಾದ ಶೆಡ್ ಇಲ್ಲ. ಅವುಗಳನ್ನ ಶೆಡ್ ಆಗ್ತಕ್ಕಂತ ಕೆಲಸ ಮತ್ತೆ ಈ ನಮ್ಮ ಕಾಡಸಿದ್ದೇಶ್ವರ ಅಜ್ಜಾರ್ ಆಗ್ಲಿ, ಮತ್ತ ನಮ್ಮ ಪ್ರಶಾಂತರಾವ್ ಐಹೊಳೆ ಅವರಾಗ್ಲಿ, ಭಾರತ ವೈಭವ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂತ ಇವರು ಇದಕ್ಕ ತಮ್ಮಲ್ಲಿ ಕೈಲಿಂದ ಆದಷ್ಟು ಪರಿಶ್ರಮ ಹಾಕಿ ತನು ಮನಧನದಿಂದ ಅವುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂತ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಬರ್ತಕ್ಕಂತ ಭಕ್ತರು ಕೂಡ ಅವುಗಳನ್ನ ಆಗಾಗ ಒಂದಿಷ್ಟು ಮೇಯಿಸೋದಾಗ್ಲಿ, ಇದನ್ನ ಮಾಡೋದಾಗ್ಲಿ, ಅವುಗಳ ವ್ಯವಸ್ಥೆ ಮಾಡೋದಾಗ್ಲಿ ಮಾಡ್ತಾ ಇದ್ದೀವಿ. ದಾನಿಗಳಿಗೆ ಶೆಡ್ ನಿರ್ಮಾಣ ಮಾಡ್ಲಿಕ್ಕೆ ಅವರು ಧನ ಸಹಾಯ ಕೊಡಬೇಕು ನನ್ನ ಅಪೇಕ್ಷೆ ಇದೆ. ಅದ್ರ ಜೊತೆಯಲ್ಲಿ ಅವುಗಳಿಗೆ ಮೇವು ಕೊಡಬೇಕು. ಈ ರೀತಿ ಪ್ರತಿ ವರ್ಷ ಬೇಸಿಗೆಯಲ್ಲಿ ಅವುಗಳಿಗೆ ಮೇವಿನ ಕೊರತೆ ಆಗ್ತೈತಲ್ಲ, ಮಳೆಗಾಲದಲ್ಲಿ ಮೇವು ಇತ್ತು ಅಂದ್ರೆ ಮೇದ್ ಬರ್ತಿರ್ತಾವು. ಬೇಸಿಗೆಯಲ್ಲಿ 1-3-4 ತಿಂಗಳು ಅವುಗಳು ಕುಡಿಯೋದು ಕಷ್ಟ ಆಗ್ತೈತಿ. ಒಬ್ಬ ರೈತ ಒಂದ್ ಹಸುವನ್ನು ಸಾಕ್ಬೇಕಾದ್ರ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲಾರು ಕಷ್ಟ ಪಡ್ತಾರ. ಇಲ್ಲಿ 90-100 ದನ ಹಸುಗಳನ್ನ ನಾವು ಸಾಕ್ಬೇಕಂತಂದ್ರೆ ಬಹಳ ಕಷ್ಟ ಪಡ್ಬೇಕಾಗ್ತೈತಿ. ಮತ್ತ ಅವುಗಳಿಗೆ ವ್ಯವಸ್ಥೆ ಬಹಳ ಮಾಡ್ಬೇಕಾಗ್ತೈತಿ. ಅದಕ್ಕಾಗಿ ಇಲ್ಲಿ ಮೇವಿನ ಕೊರತೆ ಮತ್ತು ದನಗಳನ್ನ ಕಟ್ಲಿಕ್ಕೆ ಹಸುಗಳ ಶೆಡ್ ನಿರ್ಮಾಣ ಆಗುವುದು ಬಹಳ ಮುಖ್ಯ. ಶೆಡ್ ನಿರ್ಮಾಣ ಆಗ್ಬೇಕು. ಇಲ್ಲಿ ಇರ್ತಕ್ಕಂತ ಶೆಡ್ ಗೋವುಗಳ ಪಾಲನೆ ಮಾಡ್ತಕ್ಕಂತ ಪಾಲಕರು ಏನದಾರಲ್ಲ ಅವ್ರಿಗೆ ಇರ್ಲಿಕ್ಕೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತ ಒಂದು ಕಟ್ಟಡ, ಅವ್ರಿಗೆ ಇರ್ಲಿಕ್ಕೆ ಮಲ್ಕೊಳ್ಳೋದಾಗ್ಲಿ ಇದನ್ನಾಗ್ಲಿ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಕೊರತೆ ಬಹಳ ಐತಿ. ಅದು ನೀಗಿಸುವಂತ ಕೆಲಸ ದಾನಿಗಳಿಂದ ಆದ್ರ ಬಹಳ ಒಳ್ಳೆ ರೀತಿಯಿಂದ ಈ ಒಂದು ತಥಾಸ್ತು ಗೋಶಾಲೆ ಅಭಿವೃದ್ಧಿ ಆಗ್ತೈತಿ ಅಂತ. ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಹಾಗೂ ಮಹತ್ವ ಇದ್ರೂ ಇಂತಹ ಪವಿತ್ರ ಸ್ಥಳದಲ್ಲಿರುವ ಗೋಶಾಲೆ ಅಭಿವೃದ್ಧಿಗೆ ಇನ್ನು ಹೆಚ್ಚಿನ ಆರ್ಥಿಕ ಸಹಾಯ ಸೇರಿದಂತೆ ವಿವಿಧ ರೀತಿಯ ಸಹಾಯಗಳು ಬೇಕಾಗಿದೆ. ಆಕಳುಗಳ ವಿಶ್ರಾಂತಿ ಸ್ಥಳ ಅಗಲೀಕರಣ, ಬೇಸಿಗೆ ಕಾಲದಲ್ಲಿ ಮೇವಿನ ಕೊರತೆ ನೀಗಿಸುವುದು, ಸೇವಕರ ವಿಶ್ರಾಂತಿ ಕೊಠಡಿ ನಿರ್ಮಾಣ ಹಾಗೂ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಮಾಡುವುದು, ನೀರಿನ ಸಂಪನ್ಮೂಲಗಳ ಸ್ಥಾಪನೆ ಹೀಗೆ 10 ಹಲವು ಯೋಜನೆಗಳು ತುಂಬಾ ಅವಶ್ಯಕತೆ ಇವೆ. ಆದ್ರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಪವಿತ್ರ ಸ್ಥಳದ ತಥಾಸ್ತು ಗೋಶಾಲೆಗೆ ಭೇಟಿ ಕೊಟ್ಟು ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಡಾಕ್ಟರ್ ಪ್ರಶಾಂತರಾವ್ ಐಹೊಳೆ ಹಾಗೂ ಅಲ್ಲಿರುವ ಸೇವಕರ ಅಭಿಪ್ರಾಯ ಸಂಗ್ರಹ ಮಾಡಿ
ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಗೋಶಾಲೆ ನಡೆಸೋದಕ್ಕೆ ಸಾಕಷ್ಟು ಒಂದ್ ರೀತಿ ಕೆಲವು ಕಡೆ ಗೋಶಾಲೆಗಳಲ್ಲಿ ಬರೇ 10 ಹಸುಗಳಿರ್ತವೆ, ದೊಡ್ಡ ಪರಿಸರ ಇರುತ್ತೆ, ಅದಕ್ಕೆ ಆದ ಇದಿರುತ್ತೆ. ಆದ್ರೆ ಇಲ್ಲಿ 100ಕ್ಕೂ ಹೆಚ್ಚು ಹಸುಗಳಿದಾವೆ, ಒಂದು 30ಕ್ಕೂ ಹೆಚ್ಚು ಕರುಗಳಿದಾವೆ. ಇಂತಹ ಸಂದರ್ಭದಲ್ಲಿ ನೋಡಿ ವಿಪರ್ಯಾಸ, ಅಲ್ಲಿದ್ದೊಂದು ಕಡ್ಲೆ ಇಲ್ಲ, ಕಡ್ಲೆ ಇದೊಂದು ಹಲ್ಲಿಲ್ಲ ಅನ್ನೋದಕ್ಕೆ ಈ ಗೋಶಾಲೆನೆ ಸಾಕ್ಷಿ. ನೋಡಿ ವಿಶೇಷವಾಗಿ ಇಷ್ಟೆಲ್ಲ ಇರೋದಕ್ಕೆ ಪಾಪ ಇವರು ಒಂದ್ ರೀತಿ ಬರೀ ಒಂದು ಸಣ್ಣ ಶೆಡ್ ಅಲ್ಲಿ ಇದೆ. ಹಾಗಾಗಿ ದಯವಿಟ್ಟು ತನುಮನ ಇರ್ತಕ್ಕಂತ ದೊಡ್ಡ ಮನ್ಸಿರ್ತಕ್ಕಂಥ ದಾನಿಗಳು ದಯವಿಟ್ಟು ಇಂಥ ಗೋಶಾಲೆಗಳ ಅಭಿವೃದ್ಧಿ ಪಡಿಸೋದಕ್ಕೆ ಅಟ್ಲೀಸ್ಟ್ ಒಂದು ಶೆಡ್ ಕಟ್ಟೋದಕ್ಕಾಯ್ತು. ಮತ್ತೆ ರೈತರುಗಳು ಒಂದು ಅಟ್ಲೀಸ್ಟ್ 5% ಅಷ್ಟಾದ್ರು ಒಂದ್ ರೀತಿ ಹುಲ್ಲನ್ನ ಕೊಡ್ತಕ್ಕಂಥದ್ದು, ಮತ್ತೆ ಇದಕ್ಕೆ ಸಾಕಷ್ಟು ವಿವಿಧ ರೀತಿಯಲ್ಲಿ ಇದ್ ಮಾಡೋದಕ್ಕೆ ಸಾಕಷ್ಟು ಅನುದಾನ ಆಯ್ತು. ಮತ್ತೆ ಅಲ್ಲಿರ್ತಕ್ಕಂಥ ಏನು ಧನ ಸಹಾಯ ಇರ್ಬೋದು, ಮತ್ತೆ ವಿವಿಧ ರೀತಿಯಲ್ಲಿ ಸಹಾಯ ಇರ್ಬೋದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ತಥಾಸ್ತು ಗೋಶಾಲೆಯ ಪ್ರಸ್ತುತ ಪರಿಸ್ಥಿತಿ ಮತ್ತೆ ವೈಭವ ಮತ್ತೆ ವೈಶಿಷ್ಟ್ಯತೆಯ ವರದಿನ ಮುಗಿಸ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.